ಸ್ನೇಹಿತರೆ, ಸಂಚಾರಿ ನಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನಾಣೇಶ್ ಕೆಜಿಎಫ್. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಮಣ ಅಥವಾ ಸಂಕ್ರಾಂತಿ ಹಬ್ಬದ ವಿಶೇಷತೆಯ ಬಗ್ಗೆ ತಿಳಿಯೋಣ ಬನ್ನಿ. ಸನಾತನ ಹಿಂದೂ ಧರ್ಮದಲ್ಲಿ ಯಾವ ಹಬ್ಬ ಆಚರಣೆಗಳನ್ನು ಸಹ ಸುಮ್ಮನೆ ಹಾಗೂ ವ್ಯರ್ಥವಾಗಿ ಆಚರಿಸಿಲ್ಲ. ಪ್ರತಿಯೊಂದು ಹಬ್ಬ ಆಚರಣೆಗಳಿಗೂ ಅದರದ್ದೇ ಆದಂತಹ ಹಿನ್ನೆಲೆಗಳು ಇರ್ತವೆ. ಅದಕ್ಕೆ ವೈಜ್ಞಾನಿಕ ಹಾಗೂ ಪೌರಾಣಿಕ ಕಾರಣಗಳು ಇರ್ತವೆ. ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಅನ್ನೋದನ್ನ ವಿಜ್ಞಾನಿಗಳು ಕಂಡುಹಿಡಿಯುವ ಮೊದಲೇ ಶತಮಾನಗಳ ಹಿಂದೆಯೇ ನಮ್ಮ ಪೂರ್ವಜರು ಇದನ್ನ ಹೇಳಿದ್ದರು. ವಿಜ್ಞಾನ, ತಂತ್ರಜ್ಞಾನ, ಭೂಗೋಳ, ಖಗೋಳ ಇವೆಲ್ಲವನ್ನು ಗಣೀಕರಿಸಿದ ಮೇಲೆ ಇದನ್ನೇ ಆಧಾರವನ್ನಿಟ್ಟುಕೊಂಡು ವಿಜ್ಞಾನ ತನ್ನ ಕಾರ್ಯವನ್ನು ಮುಂದುವರಿಸಿತು. ತದನಂತರ ವಿಜ್ಞಾನ ಬೆಳೆದಂತಲ್ಲ ಹೊಸ ಹೊಸ ಆವಿಷ್ಕಾರಗಳು ನಡೆಯಿತು, ಆಧುನಿಕತೆಯೂ ಬೆಳೆಯಿತು. ಆದರೆ ನಮ್ಮ ಪೂರ್ವಜರು ಮಾಡಿದಂತ ಲೆಕ್ಕಾಚಾರ, ಆಲೋಚನೆಗಳು ಯಾವತ್ತಿಗೂ ಕೂಡ ಸುಳ್ಳಾಗಿಲ್ಲ. ಅವರು ಯಾವುದೇ ರೀತಿಯ ರಾಕೆಟ್, ಸೂಕ್ಷ್ಮದರ್ಶಕ ಈ ರೀತಿಯ ವೈಜ್ಞಾನಿಕ ಸಲಕರಣೆಗಳನ್ನು ಬಳಸಿರಲಿಲ್ಲ ಅನ್ನುವುದು ವಿಶೇಷ. ಸೂರ್ಯನು ಇಡೀ ಜಗತ್ತಿಗೆ ಬೆಳಕನ್ನು ಕೊಡುತ್ತಾನೆ. ಸೂರ್ಯ ಇಲ್ಲ ಅಂದ್ರೆ ಈ ಜಗತ್ತಿನಲ್ಲಿ ಏನೂ ಇಲ್ಲ. ಜೀವರಾಶಿ ಬದುಕಲು ಅಸಾಧ್ಯ. ಭೂಮಿ ಹಸಿರಾಗಿರಬೇಕಾದರೆ, ಸಸ್ಯಗಳು ಬೆಳೆಯಬೇಕಾದರೆ ಪ್ರತಿಯೊಂದಕ್ಕೂ ಕೂಡ ಭೂಮಿಯ ಮೇಲೆ ಸೂರ್ಯನ ಬೆಳಕು ಬೇಕೇ ಬೇಕು. ಅಂತಹ ಸೂರ್ಯನ ಬಗ್ಗೆ ನಾವಿಂದು ತಿಳಿಯೋಣ. ಸಂಕ್ರಮಣ ಅಂದರೆ ಸೂರ್ಯನು ತನ್ನ ಪಥವನ್ನು ಬದಲಿಸುವುದು ಎಂದರ್ಥ. ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸೂರ್ಯನು ಪ್ರಯಾಣಿಸುವುದಕ್ಕೆ ಒಂದು ಸಂಕ್ರಮಣ ಅಂತೀವಿ. ಅದೇ ರೀತಿಯಾಗಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರಯಾಣಿಸುವ ಕಾಲಾವಧಿಯನ್ನು ಒಂದು ಮಾಸ ಅಂತ ಗುರುತಿಸ್ತೀವಿ. ಒಟ್ಟು 12 ಸಂಕ್ರಮಣಗಳು ಇರ್ತವೆ. ದ್ವಾದಶ ಅಂದರೆ 12 ರಾಶಿಗಳ ಮೂಲಕ ಸೂರ್ಯನು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾನೆ. ಈ 12 ರಾಶಿಗಳು ಯಾವುದು ಅಂತ ನಿಮಗೂ ಗೊತ್ತೇ ಇದೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಹಾಗೂ ಮೀನ. ಹೀಗೆ ಈ 12 ರಾಶಿಗಳ ಮೂಲಕ ಪ್ರವೇಶ ಮಾಡುತ್ತಾ ಪ್ರಯಾಣವನ್ನ ಮಾಡ್ತಾನೆ. ಹಾಗಾದರೆ ಈ ಮಕರ ಸಂಕ್ರಮಣ ಅಂದ್ರೆ ಏನು? ಇದು ಯಾವಾಗ ಸಂಭವಿಸುತ್ತದೆ? ಇದರ ಬಗ್ಗೆ ತಿಳಿಯೋಣ ಬನ್ನಿ. ದಕ್ಷಿಣಾಭಿಮುಖವಾಗಿ ಚಲಿಸುತ್ತಿದ್ದ ಸೂರ್ಯನು ತನ್ನ ಪಥವನ್ನ ಬದಲಿಸಿ ಉತ್ತರಾಭಿಮುಖವಾಗಿ ಚಲಿಸುತ್ತಾನೆ. ಅಂದರೆ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಾಗ ಈ ಉತ್ತರಾಯಣ ಕಾಲ ಪ್ರಾರಂಭ ಆಗುತ್ತದೆ. ಅಂದರೆ ಜನವರಿ 14ರ ನಂತರ ದಕ್ಷಿಣದಿಂದ ಪುನಃ ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಶುರು ಮಾಡ್ತಾನೆ. ಆಗ ವಾತಾವರಣದಲ್ಲಿ ತುಂಬಾ ಬದಲಾವಣೆಗಳು ಶುರುವಾಗುವಂತ ದಿನ. ಇಲ್ಲಿಯವರೆಗೆ ತೀವ್ರವಾಗಿರುವ ಚಳಿಗಾಲ ತನ್ನ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಬರುತ್ತೆ. ಮಕರ ಸಂಕ್ರಮಣದ ನಂತರ ಕತ್ತಲಿನ ಅವಧಿ ಕೂಡ ಕಡಿಮೆ ಆಗುತ್ತಾ ಹಗಲಿನ ಅವಧಿ ಹೆಚ್ಚಾಗುತ್ತಾ ಹೋಗುತ್ತೆ. ಇದು ಮಕರ ಸಂಕ್ರಮಣದ ಬಗ್ಗೆ ಇರುವ ವೈಜ್ಞಾನಿಕ ಕಾರಣ ಆಗಿದೆ. ಇನ್ನು ಪುರಾಣಗಳ ಪ್ರಕಾರ ಸಂಕ್ರಮಣ ಹಾಗೂ ಉತ್ತರಾಯಣ ಕಾಲ ಅಂದ್ರೆ ಏನು ಅಂತ ತಿಳಿಯೋದಾದ್ರೆ, ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನ ಸೃಷ್ಟಿ ಕಾರ್ಯವನ್ನು ಕೂಡ ಇಲ್ಲಿಂದಲೇ ಪ್ರಾರಂಭಿಸಿದನು ಎಂದು ಪುರಾಣಗಳ ಉಲ್ಲೇಖ ಇದೆ. ಈ ಉತ್ತರಾಯಣ ಕಾಲ ತುಂಬಾ ಶ್ರೇಷ್ಠ, ಅತ್ಯುತ್ತಮವಾದಂತಹ ಕಾಲ ಅಂತ ಶ್ರೀಕೃಷ್ಣ ಭಗವಾನವರು ಒಂದ್ ಕಡೆ ಹೇಳ್ತಾರೆ. ಮಹಾದೇವದೇವನಾದ ಶಿವನು ಈ ಉತ್ತರಾಯಣ ವಿಶೇಷ ಕಾಲದಲ್ಲೇ ಪಾರ್ವತೀ ದೇವಿಯನ್ನು ಕೂಡ ಮದುವೆ ಆದ್ರಂತೆ. ಮತ್ಸ್ಯ ಪುರಾಣದ ಪ್ರಕಾರ ಈ ಪುಣ್ಯ ಕಾಲವನ್ನ ದೇವತೆಗಳ ಕಾಲ ಹಾಗೂ ಕಲ್ಯಾಣಕಾರಕ ದಿನ ಅಂತ ಕರೀತಾರೆ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನು ಪಿತಾಮಹರಾದ ಭೀಷ್ಮಾಚಾರ್ಯರನ್ನು ಸಹಸ್ರಾರು ಬಾಣಗಳನ್ನ ಬಿಟ್ಟು ಅವರನ್ನು ಬಾಣಗಳ ಶರಶೈಯಲ್ಲಿ ಮಲಗಿಸುತ್ತಾರೆ. ಇಚ್ಛಾಮರಣಿಯಾದ ಭೀಷ್ಮರು ಮರಣಿಸದೆ ಆ ಬಾಣಗಳ ಮೇಲೆಯೇ ಮಲಗಿರ್ತಾರೆ. ತನ್ನ ಜೀವವನ್ನು ಬಿಡೋದಕ್ಕೋಸ್ಕರ ಇದೇ ಉತ್ತರಾಯಣ ಕಾಲವನ್ನ ಕಾಯ್ತಾ ಇದ್ರಂತೆ. ಯಾಕಂದ್ರೆ ಈ ಉತ್ತರಾಯಣ ಕಾಲದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ. ಆ ಕಾಲದಲ್ಲಿ ಮರಣಿಸಿದವರ ಆತ್ಮಗಳು ಜನನ ಮತ್ತು ಮರಣದ ಮೂಲಕ ಬಂಧನದಿಂದ ವಿಮುಕ್ತವಾಗಿ ಮೋಕ್ಷವನ್ನ ಪಡೆದು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತವೆ ಎಂದು ಹೇಳಲಾಗುತ್ತೆ. ಅದೇ ರೀತಿ ಭಗೀರಥ ಮುನಿಯು ತಮ್ಮ ವಂಶಸ್ಥರಾದ ಪೂರ್ವಜರಿಗೆ ಮುಕ್ತಿ ದೊರೆತು ಅವರೆಲ್ಲ ಸ್ವರ್ಗಕ್ಕೆ ಹೋಗಬೇಕು ಎನ್ನುವ ಕಾರಣಕ್ಕೆ ಗಂಗಾದೇವಿಯನ್ನು ಕುರಿತು ಘೋರವಾದ ತಪಸ್ಸನ್ನ ಮಾಡ್ತಾನೆ. ಆಗ ಆತನ ತಪಸ್ಸಿಗೆ ಮೆಚ್ಚಿ ಪ್ರಸನ್ನಳಾದ ದೇವಗಂಗೆ ಭೂಮಿಗೆ ಇಳಿದು ಬಂದು ಕಪಿಲ ಮಹರ್ಷಿಗಳ ಆಶ್ರಮವನ್ನ ಪ್ರವೇಶ ಮಾಡ್ತಾಳೆ. ಈ ಉತ್ತರಾಯಣ ಕಾಲವನ್ನ ಪಾಪನಾಶಕ ದಿನ ಅಂತಲೂ ಕರೀತಾರೆ. ಈಗ ಈ ಸಂಕ್ರಾಂತಿ ಹಬ್ಬದ ಆಚರಣೆಯ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಈ ಸಂಕ್ರಾಂತಿ ಹಬ್ಬವನ್ನ ಕೇವಲ ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲ, ಆಯಾ ಪ್ರಾಂತ್ಯಕ್ಕೆ ತಕ್ಕ ಹಾಗೆ ವಿವಿಧ ಹೆಸರುಗಳಲ್ಲಿ ವಿಭಿನ್ನ ಶೈಲಿ ಹಾಗೂ ಸಂಪ್ರದಾಯಗಳಲ್ಲಿ ಆಚರಿಸುತ್ತಾರೆ. ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಮಕರ ಸಂಕ್ರಾಂತಿ ಎಂದು, ತಮಿಳುನಾಡಿನಲ್ಲಿ ಪೊಂಗಲ್, ಗುಜರಾತ್ ಹಾಗೂ ಉತ್ತರ ಪ್ರದೇಶಗಳಲ್ಲಿ ಉತ್ತರಾಯಣ, ಹಿಮಾಚಲ ಪ್ರದೇಶದಲ್ಲಿ ಲೋಹಿರಿ, ಪಂಜಾಬ್ನಲ್ಲಿ ಲಹೋಡಿ, ಅಸ್ಸಾಂನಲ್ಲಿ ಬೆಂಗಾಲಿ ಬಿಹು ಹೀಗೆ ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನ 3 ದಿನಗಳ ಕಾಲ ಆಚರಣೆಯನ್ನ ಮಾಡಲಾಗುತ್ತೆ. ಮೊದಲ ದಿನ ಸುಗ್ಗಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ರೈತನು 6 ತಿಂಗಳ ಕಾಲ ನಿರಂತರವಾಗಿ ಶ್ರಮಿಸಿ ತಾನು ಬೆಳೆದ ಬೆಳೆಗಳು ಕೊಯ್ಲಿಗೆ ಬಂದಾಗ ದವಸ ಧಾನ್ಯಗಳನ್ನ ರಾಶಿ ಹಾಕಿ ಭೂತಾಯಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ಧಾನ್ಯದ ರಾಶಿಗೆ ಪೂಜೆಯನ್ನ ಮಾಡ್ತಾರೆ. ಅಂದು ಕೋಲಾಟ ಹಾಗೂ ಜಾನಪದ ಹಾಡು ನೃತ್ಯಗಳ ಮೂಲಕ ಸಂಭ್ರಮವನ್ನ ಪಡ್ತಾರೆ. ತಮ್ಮಲ್ಲಿರುವ ಅಹಂಕಾರ, ಕೆಟ್ಟ ಗುಣಗಳು ಬೆಂಕಿಯಲ್ಲಿ ಆಹುತಿ ಆಗಲಿ ಅನ್ನುವ ನಂಬಿಕೆಯಿಂದ ಆ ರಾತ್ರಿ ಬೆಂಕಿಯನ್ನು ಹಚ್ತಾರೆ. ತಮ್ಮ ದೇಹವನ್ನ ಬೆಂಕಿಯಲ್ಲಿ ಕಾಯಿಸಿಕೊಳ್ತಾರೆ. ಅದೇ ದಿನ ಭೋಗಿ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ಇದು ಜನವರಿ 14ರಂದು ಬರುತ್ತೆ.
ಭೋಗಿ ಹಬ್ಬ ಅಂದರೆ ಭೋಗಿಸುವುದು ಎಂದರ್ಥ. ಕೆಲವು ಕಡೆ ಭೋಗಿ ಹಬ್ಬದ ದಿನ ಹೆಣ್ಣು ಮಕ್ಕಳು ಮನೆಯ ಮುಂದೆ ಸಗಣಿಯಿಂದ ಸಾರಿಸಿ ಬಣ್ಣದ ರಂಗೋಲಿಯನ್ನು ಬಿಡಿಸಿ ರಂಗೋಲಿಯ ಮೇಲೆ ಗೊಬ್ಬೆಮ್ಮ ದೇವಿಯ ಗೊಂಬೆಯನ್ನು ಇಟ್ಟು ತಮ್ಮ ಹೊಲಗಳಲ್ಲಿ ಬೆಳೆದಿದ್ದ ನಾನಾ ಥರದ ಹೂವುಗಳನ್ನು ತಂದು ಅಲಂಕರಿಸಿ ಪೂಜಿಸ್ತಾರೆ. ಹಾಗೆಯೇ ಹೆಣ್ಣು ಮಕ್ಕಳು ಸಗಣಿಯಿಂದ ಮಾಡಿದ ಗೊಬ್ಬೆಮ್ಮ ಗೊಂಬೆಯನ್ನು ಮಂಕರಿಯಲ್ಲಿ ಇಟ್ಟುಕೊಂಡು ಮನೆ ಮನೆಗೆ ತೆರಳಿ ಗೊಬ್ಬೆಮ್ಮ ಹಾಡುಗಳನ್ನು ಹಾಡುತ್ತಾ ದವಸ ದನ ಧಾನ್ಯಗಳನ್ನು ದಾನವಾಗಿ ಪಡೆಯುತ್ತಾರೆ. ಅಂದು ಹೊಲದಲ್ಲೇ ಬೆಳೆದ ಹಸಿ ಅವರೆಕಾಯಿ, ಕಡಲೆಕಾಯಿ, ಗೆಣಸುಗಳನ್ನು ಮಡಕೆಯಲ್ಲಿ ಬೇಯಿಸಿ ಎಲ್ಲರೂ ಹಂಚಿಕೊಂಡು ತಿನ್ನುತ್ತಾರೆ. ಇನ್ನು ಮಾರನೆಯ ದಿನ ಮಕರ ಸಂಕ್ರಾಂತಿ ಅಂತ ಆಚರಣೆ ಮಾಡ್ತೀವಿ. ಈ ದಿನವನ್ನು ಉತ್ತರಾಯಣ ಪುಣ್ಯಕಾಲ ಅಂತೀವಿ ಹಾಗೂ ಪಾಪನಾಶಕ ದಿನ ಅಂತಲೂ ಕರೀತೀವಿ. ಈ ದಿನ ತಮ್ಮ ಪೂರ್ವಜರೆಲ್ಲರೂ ಸ್ವರ್ಗಕ್ಕೆ ಹೋಗಲಿ ಎಂಬ ಕಾರಣಕ್ಕೆ ಗಂಗಾ ಸ್ನಾನವನ್ನು ಮಾಡಿ ತರ್ಪಣವನ್ನು ಬಿಡ್ತಾರೆ. ಆ ದಿನ ಮನೆಯಲ್ಲಿ ವಿಶೇಷವಾದ ವಿವಿಧ ಭೋಜನವಿರುತ್ತೆ. ಈ ಭೋಜನವನ್ನು ತಯಾರು ಮಾಡೋದಕ್ಕೆ ಮೊದಲೇ ಇಂದಿನ ದಿನ ರಾಗಿ ಬೀಸುವ ಕಲ್ಲಿನಲ್ಲಿ ಹಿಟ್ಟನ್ನು ರುಬ್ಬಿ ಒನಕೆಯಲ್ಲಿ ಹುಗ್ಗಿಯನ್ನು ಕುಟ್ಟಿ ಸಿದ್ಧ ಮಾಡಿಕೊಂಡಿರ್ತಾರೆ. ಆ ದಿನ ಎಲ್ಲ ಕಡೆ ಬಣ್ಣ ಬಣ್ಣದ ಗಾಳಿಪಟಗಳನ್ನು ಆಕಾಶಕ್ಕೆ ಹಾರಿಸುತ್ತಾರೆ. ಇದರ ಅರ್ಥ ನಾವಿಲ್ಲಿ ಸಂತೋಷವಾಗಿದ್ದೀವಿ, ನೀವು ಕೂಡ ಅಲ್ಲಿ ಕ್ಷೇಮವಾಗಿರಿ ಎಂದು ತಮ್ಮ ಪೂರ್ವಜರಿಗೆ ಸಂದೇಶವನ್ನು ರವಾನಿಸುವ ಸಂಕೇತ ಎಂದು ಹೇಳ್ತಾರೆ. ಮಕರ ಸಂಕ್ರಾಂತಿಯ ದಿನ ಎಳ್ಳು ಬೀರುವುದು ಒಂದು ಸಂಪ್ರದಾಯವಾಗಿದೆ. ಎಳ್ಳು, ಶೇಂಗಾ, ಕೊಬ್ಬರಿ, ಬೆಲ್ಲ ಈ ರೀತಿಯ ಪದಾರ್ಥಗಳನ್ನು ಮಿಶ್ರಣ ಮಾಡಿ ಎಲ್ಲರಿಗೂ ಹಂಚುತ್ತಾರೆ. ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತಾಡಲಿ ಎಂಬ ಕಾರಣವೂ ಇದಾಗಿದೆ. ಇನ್ನು ಕೊನೆಯ ಮೂರನೆಯ ದಿನ ಎತ್ತುಗಳ ಹಬ್ಬ ಅಂತ ಆಚರಣೆ ಮಾಡ್ತಾರೆ. ರೈತನು ತಾನು ಸುಖ ಜೀವನ ನಡೆಸಬೇಕಂದ್ರೆ ಅವನು ಬೆಳೆದ ದವಸ ಧಾನ್ಯಗಳು ಮನೆಗೆ ಸೇರಬೇಕಾದ್ರೆ ಅದಕ್ಕೆಲ್ಲ ಕಾರಣ ಅವನ ಜೊತೆಯಲ್ಲಿ ಶ್ರಮಿಸುವಂಥ ಎತ್ತುಗಳು ಹಾಗೂ ಮನೆ ಮಂದಿಗೆಲ್ಲ ಹಾಲನ್ನು ನೀಡುವಂಥ ಹಸುಗಳು ಕಾರಣ ಆಗಿರುತ್ತೆ. ಆದ್ದರಿಂದ ಅಂದು ದನಕರುಗಳಿಗೆ ಪರಿಶುಭ್ರವಾಗಿ ಸ್ನಾನ ಮಾಡಿಸಿ ವಿವಿಧ ಅಲಂಕಾರಿಕ ವಸ್ತುಗಳಿಂದ ಸಿಂಗರಿಸಿ ವಸ್ತ್ರ, ಕಬ್ಬು, ಬಲೂನು, ಬಣ್ಣದ ಪೇಪರು, ಹೂಗಳಿಂದ ಅಲಂಕರಿಸಿ ಕೊರಳಿಗೆ ಗಂಟೆಯನ್ನು ಕಟ್ಟಿ ಅವುಗಳಿಗೆ ತಿನ್ನಲು ನೈವೇದ್ಯಗಳನ್ನು ನೀಡಿ ಪೂಜಿಸ್ತಾರೆ. ಅದಾದ ನಂತರ ಬರುವುದೇ ಮನರಂಜನಾತ್ಮಕ ಕ್ರೀಡೆ, ಎತ್ತುಗಳ ಓಟದ ಸ್ಪರ್ಧೆ. ಈ ಸ್ಪರ್ಧೆಯು ಆಯಾ ಎತ್ತುಗಳ ಮಾಲೀಕರ ಪ್ರತಿಷ್ಠೆಯ ವಿಚಾರವೂ ಆಗಿರುತ್ತೆ. ಸ್ಪರ್ಧೆಯಲ್ಲಿ ಭಾಗವಹಿಸುವ ಎತ್ತುಗಳು ಬಹುಮಾನಗಳನ್ನು ತರ್ತವೆ. ಆದರೆ ಈ ಎತ್ತುಗಳ ಸ್ಪರ್ಧೆ ಮನರಂಜನೆಯಷ್ಟೇ ಅಲ್ಲದೆ ಅಷ್ಟೇ ಅಪಾಯಕಾರಿಯೂ ಹೌದು. ಈ ಎತ್ತುಗಳ ಓಟದಲ್ಲಿ ತುಳಿತಕ್ಕೊಳಗಾಗಿ ಎಷ್ಟೋ ಜನರ ಪ್ರಾಣಹಾನಿ ಸಂಭವಿಸುವುದುಂಟು. ಅಂದು ರಾತ್ರಿ ಎತ್ತುಗಳನ್ನು ಕಿಚ್ಚಾಯಿಸುತ್ತಾರೆ, ಅಂದರೆ ದನಕರುಗಳನ್ನು ಬೆಂಕಿಯಲ್ಲಿ ಹಾರಿಸುತ್ತಾರೆ. ಈ ರೀತಿ ಮಾಡೋದರಿಂದ ಅವುಗಳ ಮೈ ಮೇಲಿರುವ ಕ್ರಿಮಿಕೀಟಗಳು ಸಾಯಲಿ ಎಂಬ ಕಾರಣ ಇರುತ್ತೆ. ಒಟ್ಟಿನಲ್ಲಿ ಇದೊಂದು ಮನರಂಜನಾತ್ಮಕ ಹಾಗೂ ರೋಮಾಂಚನಕಾರಿಯಾಗಿರುತ್ತದೆ. ಇದು ಸಂಕ್ರಾಂತಿ ಅಥವಾ ಸಂಕ್ರಮಣ ಹಬ್ಬದ ಮಹತ್ವ ಹಾಗೂ ವಿಶೇಷತೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಕತೆ ಹಾಗೂ ವಿಷಯದೊಂದಿಗೆ ಸಿಗ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಅಥವಾ ಒಂದಷ್ಟು ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಈ ನನ್ನ ಸಂಚಾರಿ ನಾಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿ ಪ್ಲೀಸ್. ನಮಸ್ಕಾರ.